ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳೆಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಬಿಜೆಪಿ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಶ್ರೀಮತಿ ರಾಧಮ್ಮರವರು ಅವಿರೋಧವಾಗಿ ಆಯ್ಕೆಗೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಹಳೆಹಳ್ಳಿ ಹಾಲು ಉತ್ಪಾದಕರ ಸಂಘದ ನೂತನ ಅಧ್ಯಕ್ಷರಾದ ಶ್ರೀಮತಿ ರಾಧಮ್ಮರವರಿಗೆ ಸಂಘದ ನಿರ್ದೇಶಕರು ಹಾಗೂ ಬಿಜೆಪಿ ಮುಖಂಡರು ಹಾಗೂ ಗ್ರಾಮಸ್ಥರು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಅಭಿನಂದನೆ ಸಲ್ಲಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನಾರಾಯಣಪ್ಪ, ಬಳ್ಳೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಲತಾ ಗಣೇಶ್, ಬಿಜೆಪಿ ಮುಖಂಡರಾದ ಭರತ್, ಬಳ್ಳೂರು ವಸಂತ್, ಸಂಘದ ಉಪಾಧ್ಯಕ್ಷರಾದ ನವೀನ್, ಸಂಘದ ನಿರ್ದೇಶಕರಾದ ಮುನಿರಾಜು, ಅಂಬರೀಶ್ ರೆಡ್ಡಿ, ಸುರೇಶ್ ಡಿ, ಯಲ್ಲಪ್ಪ, ಅಳ್ಳೆಳ್ಳಪ್ಪ, ವೆಂಕಟಸ್ವಾಮಿ, ಸುನಂದಮ್ಮ, ರಾಜಮ್ಮ, ಅಕ್ಕಮ್ಮ, ಕಾರ್ಯದರ್ಶಿ ವೆಂಕಟೇಶ್, ಹಾಲು ಪರೀಕ್ಷಕ ರವಿಕುಮಾರ್, ಮುಖಂಡರಾದ ನಾಗೇಶ್, ಮುನಿರಾಜು ರೆಡ್ಡಿ, ಸಂದೀಪ್, ಜೆ ಜಗದೀಶ್, ಯುವ ಮುಖಂಡರಾದ ಮಾಯಸಂದ್ರ ಸಂತೋಷ್, ಅರುಣ್ ಕುಮಾರ್, ಎಂ ಚರಣ್ ರಾಜ್, ಮದನ್ ಕುಮಾರ್ ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ವೇಳಾಪಟ್ಟಿ ಅನುಸಾರ ನಾನು ಇಲ್ಲಿ ಹಾಜರಾಗಿ ತಮ್ಮಿಂದ ನಾಮಪತ್ರಗಳನ್ನು ಸ್ವೀಕಾರ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಆಕ್ಷೇಪಣೆಗಳಿಲ್ಲ ಅಂತ ಹೇಳಿದಿರಿ. ಅದರಂತೆ ನಾನು ಈ ನಡವಳಿಯನ್ನು ದಾಖಲು ಮಾಡಿ ನಾಮಪತ್ರವನ್ನು ಪರಿಶೀಲನೆ ಮಾಡಿ ಅದು ಸರಿಯಾಗಿರೋದರಿಂದ ನಾಮಪತ್ರ ಸಲ್ಲಿಸತಕ್ಕಂತಹ ಈ ಆಡಳಿತ ಮಂಡಳಿ ಅಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿರುವಂತಹ ಶ್ರೀಮತಿ ರಾಧಮ್ಮ ಇವರು ಈ ಹಾಲಿ ಆಡಳಿತ ಮಂಡಳಿಯ ಬಾಕಿ ಉಳಿದಂತಹ ಮುಂದಿನ ಅವಧಿಗಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಘೋಷಣೆ ಮಾಡ್ತಾರೆ. ನಮ್ಮೂರು ಹಳೆಹಳ್ಳಿಯಲ್ಲಿ ಏನಿವತ್ತು ಸಹಕಾರ ಸಂಘ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾದಂಥ ನಮ್ಮ ಅವಿರೋಧವಾಗಿ ಆಯ್ಕೆ ಆಗಿರೋಂಥ ರಾಧಕ್ಕನವರು ಹಾಗೂ ಉಪಾಧ್ಯಕ್ಷರಾದಂಥ ನವೀನ್ ಅವ್ರಿಗೆ ಎಲ್ರು ಒಳ್ಳೇದಾಗ್ಲಿ ಅಂತ ಈ ಮೂಲಕ ಕೋರ್ತಾ ಇದ್ದೀನಿ. ನನ್ನ ಅಧ್ಯಕ್ಷರು ಮಾಡಿದ್ದಾರೆ, ಅವ್ರಿಗೆಲ್ಲ ಧನ್ಯವಾದಗಳು. ಅಲ್ಲೆಲ್ಲಿ ಜನಗಳಿಗೆ ಎಲ್ಲರಿಗೂ ವಂದನೆಗಳು, ಡೈರೆಕ್ಟ್ಗಳು ಎಲ್ಲರಿಗೂ ಅಭಿನಂದನೆಗಳು. ಇವತ್ತು ಹಳ್ಳಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ರಾಧಕ್ಕ ಅವರು ಆಯ್ಕೆಯಾಗಿದ್ದಾರೆ. ಇವತ್ತಿನ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ರೈತರ ಈ ದೇಶದ ಬೆನ್ನೆಲುಬು. ಇವತ್ತು ದೇಶದ ಜನತೆ ಸಕಾಲಕ್ಕೆ ಮಳೆ ಬೆಳೆ ಆಗ್ಬೇಕಂದ್ರೆ ರೈತರು ಈ ದೇಶದಲ್ಲಿ ಸಕಾಲಕ್ಕೆ ಅವರ ಕಾರ್ಯವನ್ನು ನಿರ್ವಹಿಸಬೇಕು. ಅದೇ ರೀತಿಯಲ್ಲಿ ಇವತ್ತು ರೈತರಿಗೆ ಏನು ಹಾಲು ಉತ್ಪಾದಕರ ಸಹಕಾರ ಸಂಘಗಳಂತಕ್ಕಂಥದ್ದು ಚುನಾವಣೆ ಆಗ್ಬೋದು, ಅಲ್ಲಿನ ಒಗ್ಗಟ್ಟಿನ ಪ್ರದರ್ಶನ ಮಾಡಲಿಕ್ಕೆ, ಅಲ್ಲಿನ ಜನತೆಯ ಬಾಂಧವ್ಯವನ್ನ ಬೆಸಿಲಿಕ್ಕೆ ಇದು ಒಂದು ಬುನಾದಿ, ಭದ್ರ ಬುನಾದಿಯಾಗಿ ಹಾಲು ಉತ್ಪಾದಕ ಸಹಕಾರ ಸಂಘಗಳಿಂದ ಪ್ರಾರಂಭವಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಗಳಿಂದಲೇ ಮತ್ತೆ ನೆಕ್ಸ್ಟು ಮುಂದಿನ ದಿನಗಳಲ್ಲಿ VSSN ಆಗ್ಬೋದು, ಬೇರೆ ಬೇರೆ ವ್ಯವಸಾಯೋತ್ಪದ ಸಹಕಾರ ಸಂಘಗಳಾಗ್ಬೋದು, ಎಲ್ಲ ರೀತಿಯ ಚುನಾವಣೆಗಳಿಗೂ ಕೂಡ ಇದು ಪ್ರಮುಖವಾದಂಥ ಘಟ್ಟ. ಈ ಚುನಾವಣೆಯಲ್ಲಿ ಒಂದು ಕುಟುಂಬದ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲಾ ನಿರ್ದೇಶಕರುಗಳು ಕೂಡ ಸೇರಿ ಇವತ್ತಿನ ಚುನಾವಣೆಯಲ್ಲಿ ಅವಿರೋಧವಾಗಿ ಶ್ರೀಮತಿ ರಾಧಮ್ಮ ಅವರನ್ನ ಆಯ್ಕೆ ಮಾಡಿದ್ದಾರೆ. ಇದೇ ರೀತಿಯ ಒಗ್ಗಟ್ಟಿನಲ್ಲಿ ಈ ಒಂದು ಗ್ರಾಮದ ಜನತೆ ಮುಂದಿನ ದಿನಗಳಲ್ಲಿ ರೈತರ ಎಲ್ಲಾ ಕಾರ್ಯಚಟುವಟಿಕೆಗಳಲ್ಲಿ, ತಾಲೂಕಿನ ಸಮಗ್ರ ಅಭಿವೃದ್ಧಿಯಲ್ಲಿ
ಎಲ್ಲರೂ ಕೂಡ ತೊಡಗಿಸ್ಕೊಳ್ಳಿ ಅಂತೇಳಿ ಅವ್ರಿಗೆ ಅಭಿನಂದನೆಗಳನ್ನ ಈ ಮೂಲಕ ಮಾಧ್ಯಮದ ಮೂಲಕ ನಾನು ಕೋರ್ಕೊಳ್ತೇನೆ. ಬಳ್ಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳ್ಳಿಹಳ್ಳಿ ಗ್ರಾಮದಲ್ಲಿ ಈ ದಿನ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನವಾಗಿ ಅಧ್ಯಕ್ಷರಾಗಿರುವಂತಹ ನನ್ನ ಆತ್ಮೀಯ ಸ್ನೇಹಿತರು ಆದಂತಹ ಮದನ್ ರವರ ತಾಯಿ ರಾಧಕ್ಕನವರು ಅವರಿಗೆ ಮೊದಲಿಗೆ ನಾನು ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೀನಿ. ಹಾಗೆ ಈ ಒಂದು ಅವಿರೋಧವಾಗಿ ಆಯ್ಕೆ ಆಗಲಿಕ್ಕೆ ಸಮಸ್ತ ಇಲ್ಲಿ ಯಾವುದೇ ರೀತಿಯ ಪಕ್ಷ ಭೇದವಿಲ್ಲದೆ ಎಲ್ಲ ಸದಸ್ಯರು ಒಟ್ಟುಗೂಡಿ ಒಬ್ಬ ಮಹಿಳೆಯನ್ನ ಇವತ್ತು ಅಧ್ಯಕ್ಷರಾಗಿ ಮಾಡಿದ್ದಾರೆ. ಅದಕ್ಕೆ ನಾನು ಊರಿನ ಎಲ್ಲ ಹಿರಿಯ ಮುಖಂಡರಿಗೆ ಹಾಗೂ ಎಲ್ಲ ರೀತಿಯ ಡೈರೆಕ್ಟರ್ಗಳಿಗೆ ಎಲ್ಲ ಪಾರ್ಟಿಯ ಮುಖಂಡರಿಗೆ ನಾನು ನಿಮ್ಮ ವಾಹಿನಿ ಮುಖಾಂತರವಾಗಿ ಅಭಿನಂದನೆ ಹಾಗೂ ವಿಶೇಷ ಕೃತಜ್ಞತೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಏನು ಈ ದಿನ ಆ ಹಳ್ಳಿಹಳ್ಳಿಲಿ ಇವತ್ತು ಒಬ್ಬ ಮಹಿಳೆಯನ್ನ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಅವರು ಆ ಮಹಿಳೆಯ ಮೇಲೆ ವಿಶ್ವಾಸವನ್ನಿಟ್ಟು ಅಧ್ಯಕ್ಷ ಮಾಡಿದ್ದಾರೆ. ಆ ಮಹಿಳೆಗೆ ಭಗವಂತ ಶಕ್ತಿ ಕೊಡಲಿ, ಧೈರ್ಯ ಕೊಡಲಿ, ಎಲ್ಲ ರೀತಿಯ ರೈತರ ಸಮಸ್ಯೆಗಳನ್ನು ಪರಿಸರ ನಿಟ್ಟಿನಲ್ಲಿ ಆ ಮಹಿಳೆ ಕೆಲಸ ಮಾಡಲಿ ಅಂತೇಳಿ ನಾನು ವಿಶೇಷವಾಗಿ ಆ ಮಹಿಳೆಗೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಆ ಮಹಿಳೆಗೆ ಭಗವಂತ ಹೆಚ್ಚಿನ ಶಕ್ತಿ, ಡೈರೆಕ್ಟರ್ ಒಂದು ಆಶೀರ್ವಾದ ಆಕೆ ಮೇಲಿರಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತಾ, ಮುಂದೆ ರೈತರ ಸವಾಲುಗಳನ್ನು ಎದುರಿಸಿ ಯಾವ ರೀತಿ ಹಾಲು ಏನು ಕಡಿಮೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಜನ, ಅದನ್ನು ಹೆಚ್ಚಿಗೆ ಮಾಡುವ ನಿಟ್ಟಿನಲ್ಲಿ ಆ ಮಹಿಳೆ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಆಕೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದ. ಇದು ಹಳೆಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಕಾರ್ಯಕಾರಿ ಮಂಡಳಿಯ ನಿರ್ದೇಶಕರಾದಂಥ ರಾಧಮ್ಮನವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ಸತತವಾಗಿ 3 ಬಾರಿ ಆಯ್ಕೆಯಾಗಿ ಅಭಿವೃದ್ಧಿ ಕೆಲಸದ ಇದೊಂದವಾಗ ಆ ಅಮ್ಮ ನನಗೆ ಅಂದಿನ ಕಾಲದಾಗ ಸಪೋರ್ಟ್ ಮಾಡಿದ್ಲು. ಆ ಸಪೋರ್ಟ್ನ ಮನವರಿಕೆ ಮಾಡ್ಕೊಂಡು ನನಗೂ ಬೇಕು ಒಂದು ಅವಕಾಶ ಕೊಡಿ ಅಂತ ಕೇಳಿದವಾಗ ನಾನು 2.5 ವರ್ಷ ಅವಧಿ ಅಂದವಾಗ ಆ 2.5 ವರ್ಷದಲ್ಲಿ ಆಯ್ತಮ್ಮ ಅಂತ ಹೇಳಿ ಆ ಅಮ್ಮನಿಗೆ ಅವಕಾಶ ಕೊಟ್ವಿ. ಇನ್ನು 6 ತಿಂಗಳಿತ್ತು. ಆ ಕಾಲಾವಧಿ ಮುಂಚೆನೇ ಆ ಅಮ್ಮನಿಗೆ ಅವಕಾಶ ಕೊಟ್ಟಿದ್ದೀವಿ. ಇನ್ನೂ ಹೆಚ್ಚಿನಾಗಿ ನಮ್ಮ ಸಹಕಾರ ಸಂಘ ಹಾಲ್ ಡೈರಿನ ಅಭಿವೃದ್ಧಿಯತ್ತ ಕೊಂಡೊಯ್ಯಲಿ ಅಂತ ಆ ಅಮ್ಮನ್ನು ಅಭಿನಂದನೆ ಸಲ್ಲಿಸಿ ನಾನು 2 ಮಾತು ಮುಗಿಸ್ತೇನೆ. ಹಳ್ಳಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ನಿರ್ದೇಶಕರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ, ಅಧಿಕಾರಿಗಳಿಗೆ, ಹಳ್ಳಿಹಳ್ಳಿ ಮುಖಂಡರಿಗೆ ಹಾಗೂ ಹಳ್ಳಿಹಳ್ಳಿ ಗ್ರಾಮಸ್ಥರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ತಿಳಿಸ್ತೀನಿ. ಹಾಗೂ ನಮ್ಮ ತಾಯಿಯವ್ರನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿರೋದಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನಾವು ಡೈರಿ ಕಟ್ಟಬೇಕಾದ್ರೆ ಮತ್ತು ಮುನ್ರಾಜ್ ರೆಡ್ಡಿ ಮತ್ತು ನಾಗೇಶನ್ ಅವ್ರ ಫೀಲ್ಡಲ್ಲಿ ಸದಸ್ಯರಾಗಿದ್ದರು. ತುಂಬ ಸಪೋರ್ಟ್ ಮಾಡಿ ಡೈರಿ ಕಟ್ಟಲಿಕ್ಕೆ ತುಂಬ ಸಹಾಯ ಮಾಡಿದ್ದಾರೆ. ಅದೇ ರೀತಿ ಯಾಟ್ರಿಕ್ ಅಧ್ಯಕ್ಷರಾಗಿದ್ದರು ಮುನ್ರಾಜ್ ಅವರು ಸಹ ಅಭಿವೃದ್ಧಿ ಮಾಡಿದ್ದಾರೆ. ಸರಿಯಾದ ಸಮಯಕ್ಕೆ ಸರಿಯಾದ ವ್ಯಕ್ತಿಗೆ ಅವಕಾಶ ನೀಡಿದ್ರೆ ಅಭಿವೃದ್ಧಿನೇ ಆಗುತ್ತೆ ಮತ್ತು ನಮಗೆ ಅವಕಾಶ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ನಿರ್ದೇಶನ ಡೈರಿಯನ್ನು. ಮತ್ತು ಮುಖಂಡರು ಸದಸ್ಯರಾಗಿರೋಂಥ ಗಣೇಶ್ ಅವರು, ಮುನ್ರಾಜ್ ರೆಡ್ಡಿ ಅನ್ನೋರು ಮತ್ತು ನಮ್ಮ ವಸಂತ್ ರೆಡ್ಡಿ ಅವರು, ಎಲ್ಲರೂ ಜಗದೀಶ್ ಅವರು, ಎಲ್ಲರ ಒಂದು ಬೆಂಬಲದಿಂದ ಇವತ್ತು ನಮ್ಮ ತಾಯಿನ ಅಧ್ಯಕ್ಷರಾಗಿ ಮಾಡೋಕ್ಕೆ ಸಾಧ್ಯವಾಯಿತು. ಇದೇ ರೀತಿ ಈ ಹಳ್ಳಿಹಳ್ಳಿ ಗ್ರಾಮಕ್ಕೆ ನಾನು ಸದಾ ಋಣಿಯಾಗಿರ್ತೀನಿ. ಧನ್ಯವಾದಗಳು. ಮೊದಲನೇದಾಗಿ ಎಲ್ಲ ನಿರ್ದೇಶಕರುಗಳಿಗೂ ಹಾಗೂ ನೂತನವಾಗಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರತಂಥ ರಾಧಕ್ಕನವ್ರನ್ನ ಅವರಿಗೆ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಏನು ಈಗ ನಮ್ಮ ಮಾತಿಗೆ ಬೆಲೆ ಕೊಟ್ಟು 2.5 ವರ್ಷ ಅದ್ರ ಬದಲು ಎಲೆಕ್ಷನ್ ಮಾಡೇಬೇಕಂತ ಇತ್ತು. ಆ 2 ವರ್ಷದ ಹಿಂದೆಗಡೆ ಎಲೆಕ್ಷನ್ ಮಾಡೋದು ಬೇಡ, ಎಲ್ಲ ಒಗ್ಗಟ್ಟಾಗಿ ಹೋಗೋಣ, ಎಲ್ಲ ಹಿಂದಿಂದೆಲ್ಲ ಮರೆತು ಎಲ್ಲ ಒಂದಾಗಿ ಹೋಗಿ ಆ ಪಕ್ಷ ಭೇದ ಎಲ್ಲ ಮರೆತು ನಮ್ಮ ಮಾತಿಗೆ 3 ಮುಖಂಡರುಗಳಿಗೆ ಎಲ್ಲರಿಗೂ ಬೆಲೆ ಕೊಟ್ಟು ಅವರು ಮುನ್ರಾಜ್ ಅವರು 6 ತಿಂಗಳು ಮುಂಚಿತವಾಗಿ ಬಿಟ್ಕೊಟ್ಟು ಈಗ ನೂತನವಾಗಿ ರಾಧಕ್ಕನವ್ರನ್ನ ಅವಿರೋಧರಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಮತ್ತು ಅವರಿಗೆ ಶುಭಾಶಯಗಳನ್ನು ತಿಳಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಏನು ಇವತ್ತು ಹಳೆಹಳ್ಳಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದಂಥ ನಮ್ಮ ರಾಧಕ್ಕ ಅವರಿಗೆ ಅಭಿನಂದನೆಗಳು ಹಾಗೂ ಎಲ್ಲ ನಿರ್ದೇಶಕರಿಗೂ, ಸದಸ್ಯರಿಗೂ, ಹಾಲು ಉತ್ಪಾದಕರ ಅಧಿಕಾರಿಗಳಿಗೂ ಎಲ್ಲರಿಗೂ ಅಭಿನಂದನೆಗಳು ತಿಳಿಸುತ್ತಾ, ಈ ಹಾಲು ಉತ್ಪಾದಕರಾದ ರೈತರಿಗೆ ಇನ್ನೂ ಹೆಚ್ಚಿನ ಮುಂದಿನ ದಿನಗಳು ಎಲ್ಲ ಮಕ್ಕಳಿಗೆ ಹಾಲು ಒಳ್ಳೆ ಪೌಷ್ಟಿಕಾಂಶ, ಅದಕ್ಕೆ ಮುಂದಿನ ದಿನಗಳಲ್ಲಿ ಹಾಲು ಇನ್ನೂ ಹೆಚ್ಚಾಗಿ ರೈತರು ಬೆಳೀಲಿ. ಹಾಲು ನಮ್ಮ ಡೈರಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬೆಂಗಳೂರು ಇದರಲ್ಲಿ ತುಂಬ ಕಡಿಮೆ ಆಗಿದೆ. ಇನ್ನು ರೈತರು ಮುಂದಿನ ದಿನದಿಂದ ಚೆನ್ನಾಗಿ ಹಸುನ ಇದು ಮಾಡಿ ಹಾಲು ಜಾಸ್ತಿ ಆಗಲಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಆತ್ಮೀಯರಾದ ಮದನ್ ಅವ್ರ ತಾಯಿಯವರು ರಾಧಮ್ಮನವ್ರು ಅಂದ್ಬಿಟ್ಟು ಅವ್ರ ಅಧ್ಯಕ್ಷ ಆಗಿದ್ರೆ ಅವ್ರಿಗೆ ಶುಭಾಶಯ ತಿಳಿಸ್ತಾನೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಮ್ಮೂರ ಡೈರಿಗ ಹಾಲು ಹೆಚ್ಚಿಗೆ ಆಗಲಿ ಅಂದ್ಬಿಟ್ಟು ಶುಭಾಶಯ ಹೇಳ್ತಾ, ಮತ್ತೆ ರೈತರಿಗೆ ಏನು ಅನುಕೂಲ ಬೇಕೋ ಅದು ನಾವು ಮಾಡಿಸೋಣ ಅಂತ